ನಮಸ್ತೆ ವೀಕ್ಷಕರೇ, ಅಮ್ಮನ ಅಡುಗೆ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ನಾವಿವತ್ತು ನವರಾತ್ರಿ 2ನೇ ದಿನ ಪ್ರಸಾದಕ್ಕೆ ಸ್ವೀಟ್ ಪೂರಿ ಮಾಡ್ತಾಯಿದ್ದೀನಿ. ಇದಕ್ಕೆ 1 ಕಪ್ನಷ್ಟು ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಜರಡಿ ಇಟ್ಕೊಂಡು ಇದಕ್ಕೆ 1 ಚಿಟಿಕೆ ಉಪ್ಪು, 1 ಚಿಟಿಕೆ ಅರಿಶಿನ ಹಾಕ್ಕೊಂಡು ನೀರು ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಚಪಾತಿ ಹಿಟ್ಟಿನದಕ್ಕೆ. ನೀವು ನೀರಿನ ಜೊತೆಗೆ ಹಾಲು ಬೇಕಾದರೂ ಸೇರಿಸ್ಕೋಬೋದು. ನೋಡಿ, ಈ ರೀತಿ ಸ್ವಲ್ಪ ಗಟ್ಟಿಯಾಗಿಯೇ ಕಲಿಸ್ಕೊಳ್ಳಿ. ಇದಕ್ಕೆ ಫಿಲ್ಲಿಂಗಿಗೋಸ್ಕರ 2 ಸ್ಪೂನಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ. 1/4 ಕಪ್ಪು ಅಷ್ಟು ಒಣಗಿದ ಕೊಬ್ಬರಿ ತೊಗೊಂಡಿದ್ದೀನಿ. ಮತ್ತು ಇದ್ರ ಜೊತೆಗೆ 2 ಸ್ಪೂನಷ್ಟು ಕಡಲೆಪಪ್ಪು, 1-2 ಏಲಕ್ಕಿ ಹಾಕ್ಕೊಳ್ಳಿ ನೀವು. ನಾನು ಏಲಕ್ಕಿ ಪೌಡ್ರೇ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ಪೌಡರ್ ಮಾಡ್ಕೊಳ್ಳಿ. ಪೌಡರ್ ಮಾಡ್ಕೊಂಡ್ಬಿಟ್ಟು ನೋಡಿ, ಈ ರೀತಿ ಇರುತ್ತಲ್ವ, ಸ್ವಲ್ಪ ತರಿ ಇದ್ದರೆ ಚೆನ್ನಾಗಿರುತ್ತೆ. ಚಪಾತಿ ಹಿಟ್ಟಿನ ಥರ ಚೆನ್ನಾಗಿ ಈ ರೀತಿ ಚಪಾತಿ ಥರ ಹೊಸದ್ಕೊಳ್ಳಿ. ಆದರೆ ಸ್ವಲ್ಪ ತೆಳ್ಳಗೆ ಹೊಸದ್ಕೋಬೇಕು. ಈ ರೀತಿ ಕಪ್ ಅಥವಾ ಬಾಕ್ಸ್ ಮುಚ್ಚಳ ಆ ಥರ ಏನಾದರೂ ಇರುತ್ತಲ್ವ, ಅದರಲ್ಲಿ ಮೆಷರ್ ಚೆನ್ನಾಗಿರುತ್ತೆ ಅಂತಂದ್ಬಿಟ್ಟು ಈ ರೀತಿ ಕಟ್ ಮಾಡಿಕೊಂಡ್ರೆ, ಈ ಥರ ಮಾರ್ಕ್ ಮಾಡಿಕೊಂಡು ಕಟ್ ಮಾಡಿಕೊಂಡ್ರೆ ಎಲ್ಲ ಈಕ್ವಲ್ ಸೈಜ್ ಬರುತ್ತೆ. ತುಂಬ ಚೆನ್ನಾಗಿರುತ್ತೆ. ಆದರೆ ಹೊಸಿಬೇಕಾದ್ರೆ ಸ್ವಲ್ಪ ತೆಳುವಾಗಿ ಹೊಸಿಯೋದು ಮಾತ್ರ ಮರಿಬೇಡಿ. ಇದರಲ್ಲಿ ಒಂದ್ರ ಮೇಲೆ ಪೌಡರ್ ಹಾಕ್ಬಿಟ್ಟು ಅದ್ರ ಮೇಲೆ ಇನ್ನೊಂದು ಪೀಸ್ ಚಪಾತಿ ಪೀಸ್ ಇಟ್ಬಿಟ್ಟು ನಿಮ್ಗೆ ಯಾವ ರೀತಿ ಬೇಕು ಡಿಸೈನ್ ಆಗಿ ಒತ್ಕೊಂಡು ಪೂರಿ ಸುಟ್ಟರೆ ಆಯಿತು. ಇವತ್ತಿಂದ ಸ್ವೀಟ್ ಪೂರಿ ರೆಡಿ. ಇದನ್ನು ನೀವು ಕರ್ಜಿಕಾಯಿ ಆದರೂ ಮಾಡ್ಬೋದು, ಇದರಲ್ಲಿ ಮೋದಕ ಆದರೂ ಮಾಡ್ಬೋದು. ಈ ಫಿಲ್ಲಿಂಗ್ ಯೂಸ್ ಮಾಡಿಕೊಂಡು ನಿಮ್ಗೇನು ಬೇಕೋ ಆ ರೀತಿ ಮಾಡ್ಕೋಬೋದು. ತುಂಬ ರುಚಿಕರವಾಗಿರುತ್ತೆ. ನಾನು ಮಾಡ್ತಾ ಇರೋ ಈ ಪೂರಿಗಳು ನಿಮ್ಗೆ ಇಷ್ಟ ಆಗಿದರೆ ಖಂಡಿತ ಲೈಕ್ ಮಾಡೋದು, ಶೇರ್ ಮಾಡೋದು, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ತಪ್ಪದೇ ಹೇಗೆ ಬಂತು ಅಂತ ಕಾಮೆಂಟ್ ಮಾಡಿ. ನೀವು ಮಾಡಿ ನಾವು ಮಾಡಿರೋ ಪೂರಿಗಳು ಹೇಗೆ ಬಂದಿದೆ ಅನ್ನೋದನ್ನು ಕಾಮೆಂಟ್ ಮಾಡಿ ತಿಳಿಸಿ. ನಾವು ಮಾಡ್ತಾ ಇರೋ ಎಲ್ಲ ಪೂರಿಗಳು ನಿಮಗೂ ಚೆನ್ನಾಗಿ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.